ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಾಳು ಮೆಣಸನ್ನು ಕಟಾವು ಮಾಡಿಬಿಟ್ಟು ಒಣಗಿಸೋವಂಥ ವಿಧಾನ ಯಾವುದು ಅನ್ನೋದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ. ನಮ್ಮದು ಮಲೆನಾಡು ಪ್ರದೇಶ ಅಂತ ಹೇಳಿದ್ದೀನಿ. ಬಿಸಿಲು ಮತ್ತು ಈ ಕಡೆ ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ತಂಪು ಇಲ್ಲ. ಆ ಥರ ವಾತಾವರಣದಲ್ಲಿ ಕಾಳು ಮೆಣಸನ್ನು ಯಾವ ರೀತಿ ಬೆಳೆಯೋದು ಹೇಗೆ, ಅದನ್ನು ಕಟಾವು ಮಾಡುವಂತಹ ದಿನಗಳು ಯಾವುವು, ಅದನ್ನು ಒಣಗಿಸೋವಂಥ ವಿಧಾನ ಯಾವುದು ಅನ್ನೋದನ್ನು ಸಿಂಪಲಾಗಿ ನೋಡ್ಕೊಳ್ಳೋಣ ಸ್ನೇಹಿತರೆ. ನಮ್ಮದು ಮಲೆನಾಡು ಪ್ರದೇಶ ಅಂತ ಹೇಳಿದೆ. ನಾವು ಹಾಕಿರ್ತಕ್ಕಂತಹ 50 ಗಿಡ ಮೆಣಸಲ್ಲಿ ಒಂದು ಗಿಡ ಮಾತ್ರ ಚೆನ್ನಾಗಿ ಬಂತು. ಇದು ನಮ್ಮ ವೆದರ್ಗೆ ಸೆಟ್ ಆಗಿರ್ತಕ್ಕಂತಹ ಒಂದೇ ಒಂದು ಮೆಣಸು ಗಿಡ. ಝೀರೋ ಮೇಂಟೆನೆನ್ಸಲ್ಲಿ, ಯಾವುದೇ ರೀತಿ ಅದಕ್ಕೆ ಆಗಿರ್ತಕ್ಕಂಥ ಮೇಂಟೆನೆನ್ಸ್ ಎಂಥದ್ದು ಇಲ್ಲ. ಝೀರೋ ಮೇಂಟೆನೆನ್ಸಲ್ಲಿ ನಮಗೆ ಈ ಒಂದು ಗಿಡ ಮಿನಿಮಮ್ ಅಂದ್ರೂ ನಮಗೆ ಒಂದು 6 ರಿಂದ 7 kg ಮೆಣಸನ್ನು ಕೊಡುತ್ತೆ ಸ್ನೇಹಿತರೆ. ಈ ರೀತಿ ಜನವರಿ ಎಂಡ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೆಣಸನ್ನು ಕಟ್ ಮಾಡಿಬಿಟ್ಟು ಒಂದೊಂದೇ ಕಾಳುಗಳನ್ನು ಬಿಡಿಸೋದು ತುಂಬ ಕಷ್ಟ. ಈ ರೀತಿ ಒಂದು ಚೀಲಕ್ಕೆ ಹಾಕ್ಬಿಟ್ಟು ತುಳಿದ್ರೆ ಅದನ್ನು ಕಾಳೆಲ್ಲ ಸಪ್ರೇಟ್ ಆಗುತ್ತೆ ಸ್ನೇಹಿತರೆ. ಅದನ್ನು ನಂತರ ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಎಷ್ಟೇ ಬಡಿದ್ರೂ ಕೂಡ ಕಾಳು ಹೋಗೋದಿಲ್ಲ. ಈ ರೀತಿ ತುಳಿದಾಗ ಮಾತ್ರ ಕಾಳು ಹೋಗುತ್ತೆ ಸ್ನೇಹಿತರೆ. ಬಡಿದಾಗ ಕಾಳೆಲ್ಲ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಈ ಒಂದು ಮೆಥಡು ತುಂಬ ಬೆಸ್ಟ್ ಅಂತ ನಾವು ಕೂಡ ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು. ಇಷ್ಟು ಒಂದೇ ಒಂದು ಗಿಡದಲ್ಲಿ ನಮಗೆ 1 ಟಬ್ ಪೂರಾ ಹಸಿ ಮೆಣಸು ಸಿಕ್ತು. ಅದನ್ನೆಲ್ಲ ಒಣಗಿಸಿ ಕ್ಲೀನ್ ಮಾಡಿದಾಗ ನಮಗೆ ಟೋಟಲಿ ಒಂದು 6 kg ಮೆಣಸು ಸಿಕ್ತು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಆ ಟಬ್ಬಲ್ಲಿ 3/4 ಭಾಗ ಟಬ್ ನಮಗೆ ಒಂದು ಗಿಡದ ಮೆಣಸು ಸಿಕ್ತು ಸ್ನೇಹಿತರೆ. ನಮ್ಮ ಈ ಒಂದು ಮೆಣಸನ್ನು ಕೊಯ್ದಾದ ನಂತರ ಅದನ್ನು ಒಣಗಿಸೋದು ಕೂಡ ತುಂಬ ಮುಖ್ಯ ಸ್ನೇಹಿತರೆ. ಹಾಗೆ ಬಿಸಿಲಿಗೆ ಹಾಕಿದರೆ ನಿಜವಾಗ್ಲೂ ಮೆಣಸು ಕಲರ್ ಬ್ಲ್ಯಾಕ್ ಬರೋದಿಲ್ಲ. ಒಂದು ಪ್ಲಾಸ್ಟಿಕ್ ಜರಿ ಅಥವಾ ಒಂದು ಟಾರ್ಪಲನ್ನು ತಗೊಂಡು ಅದನ್ನು ಈ ರೀತಿ ಮುಚ್ಚಿ ಮೆಣಸಿನ ಒಳಗಡೆ ಪೂರ್ತಿ ಈ ರೀತಿ ಕವರ್ ಮಾಡಿ ಒಂದು ದಿನ ಅದನ್ನು ಬಿಡಬೇಕಾಗ್ತದೆ ಸ್ನೇಹಿತರೆ. ಈ ರೀತಿ ಬಿಟ್ಟಾಗ ನೀವು ಅಲ್ಲಲ್ಲಿ ನೋಡ್ತಾ ಇರ್ಬೋದು, ಟಾರ್ಪಲ್ನ ಮೇಲೆ ನೀರಿನ ಹನಿಗಳು ಕಾಣ್ತಾ ಇದೆ. ಅದರೊಳಗಡೆ ಇರ್ತಕ್ಕಂಥ ತೇವಾಂಶ, ಉಷ್ಣಾಂಶ ಏನಿದೆ ಅದು ಹೊರ ಹಾಕುತ್ತೆ. ಹೊರ ಹಾಕಿದಾಗ ಮಾತ್ರ ಮೆಣಸು ಒಂದೇ ದಿನದಲ್ಲಿ ಕಪ್ಪಗಾಗುತ್ತೆ ಸ್ನೇಹಿತರೆ. ಇದು ದ ಬೆಸ್ಟ್ ಮೆಥಡ್. ನೆಕ್ಸ್ಟ್ ಡೇ ನಾವು ಟಾರ್ಪಲನ್ನು ರಿಮೂವ್ ಮಾಡಿದಾಗ ಅದರಲ್ಲಿ ಬಂದಿರತಕ್ಕಂಥ ತೇವಾಂಶದ ನೀರು ಅಲ್ಲಿ ಹರ್ಕೊಂಡು ಬರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು. ಈ ಒಂದು ಬೆಸ್ಟ್ ಮೆಥಡ್ ಅಂತ ಅಂದ್ಕೊಂಡು ಇದನ್ನು ಮಾಡಿದ್ವಿ. ಸಕ್ಸಸ್ ಕೂಡ ಆಯಿತು ಸ್ನೇಹಿತರೆ. ನಿಜವಾಗ್ಲೂ ಈ ಒಂದು ಮಲೆನಾಡು ಪ್ರದೇಶದಲ್ಲಿ ಮೆಣಸನ್ನು ಕೂಡ ಇಷ್ಟು ಈಸಿಯಾಗಿ ಬೆಳಿಬೋದು ಅನ್ನೋದನ್ನು ತಿಳ್ಕೊಂಡ್ವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ನಮ್ಮ ಮುಂದಿನ ವಿಡಿಯೋ ಮೆಣಸಿನಲ್ಲಿ ಸಸ್ಯಾಭಿವೃದ್ಧಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಹೀಗೆ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.